Hello students. In the previous class, we studied about the meaning of principles of management. That is, the statement of basic truth about some phenomena that provide a broad and general guidelines to the manager for decision making and action. Then we learned about the characteristics of principles of management. And today we are going to study about the significance and the importance of management, principles of management. ಸೊ ಇದರಲ್ಲಿ ಏನು ಅಂತ ಹೇಳಿದರೆ ನಮಗೆ ಮ್ಯಾನೇಜ್ಮೆಂಟ್ ಯಾಕೆ ಬೇಕು ಅಥವಾ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನಮಗೆ ಯಾಕೆ ಬೇಕು. ಸೊ ಸಿಗ್ನಿಫಿಕೆನ್ಸ್ ಆರ್ ನೀಡ್ ಆರ್ ದ ಇಂಪಾರ್ಟೆನ್ಸಿ ಆಫ್ ಮ್ಯಾನೇಜ್ಮೆಂಟ್. Actually, the principles of management, what it is do, that is, it guides the manager to perform the task or take the decision and implement the decision. So principles of management ಏನು ಮಾಡುತ್ತೆ, ಇದು ಯಾರನ್ನು ಗೈಡ್ ಮಾಡುತ್ತೆ, ನಮ್ಮ ಮ್ಯಾನೇಜರನ್ನು ಗೈಡ್ ಮಾಡುತ್ತೆ. ಯಾಕೆ ಡೆಸಿಷನ್ ಮೇಕ್ ಮಾಡಲಿಕ್ಕೆ ಮತ್ತು ಏನು ಡಿಸೈಡ್ ಮಾಡಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಇರುವಂಥದ್ದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ದ ಫಸ್ಟ್ ಇಂಪಾರ್ಟೆನ್ಸಿ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಪ್ರೊವೈಡಿಂಗ್ ಮ್ಯಾನೇಜರ್ಸ್ ವಿತ್ ಯೂಸ್ಫುಲ್ ಇನ್ಸೈಟ್ ಇಂಟು ರಿಯಾಲಿಟಿ. ಸೊ ರಿಯಾಲಿಟಿ ಮೀನ್ಸ್ ದ ಟ್ರೂತ್ ಆರ್ ದ ರಿಯಲ್ ವರ್ಲ್ಡ್. Providing managers, it provides managers with useful insight into real world situation. So ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದರೆ, ಮ್ಯಾನೇಜರ್ಸ್ಗೆ ರಿಯಲ್ ವರ್ಲ್ಡ್ ಸಿಚುವೇಶನ್, ನಮ್ಮ ಸುತ್ತಮುತ್ತಲಲ್ಲಿ ಇರುವಂತಹ ಸಿಚುವೇಶನ್ ಅಥವಾ ಈವೆಂಟ್ಸನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದ ನಾಲೆಜನ್ನು ಪ್ರೊವೈಡ್ ಮಾಡುತ್ತೆ. ಇಟ್ ಆಡ್ಸ್ to their knowledge, ability and understanding of the managerial situation and thus increase the managerial ability or efficiency. What it does, the principles of management gives additional knowledge to the manager with regarding the situation. With that, he can take correct decision and increase the managerial efficiency. ಸೊ ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಸ್ವಲ್ಪ ಇನ್ಪುಟ್ಸ್ ಕೊಡುತ್ತೆ ಮ್ಯಾನೇಜರ್ಗೆ. ನಾಲೆಜ್ ಇರುತ್ತೆ, ಎಕ್ಸ್ಟ್ರಾ ನಾಲೆಜ್ ಕೊಟ್ಬಿಟ್ಟು ಅವನ ಎಫಿಷಿಯನ್ಸಿ ಅಥವಾ ಅವನ ಪ್ರಾಮಾಣಿಕತೆಯನ್ನು ಜಾಸ್ತಿ ಮಾಡುವಂಥ ಕೆಲಸವನ್ನು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಎಕ್ಸಾಂಪಲ್ ಹೇಳೋದಾದರೆ, ದ ಪ್ರಿನ್ಸಿಪಲ್ಸ್ ಆಫ್ different principles are there. In one that delegation. ಸೊ ತುಂಬ ಡಿಫ್ರೆಂಟ್ ಪ್ರಿನ್ಸಿಪಲ್ಸ್ ಇದೆ, ಅದನ್ನು ನಾವು ಮುಂದಕ್ಕೆ ಓದ್ತೇವೆ. ಅದರಲ್ಲಿ ಒಂದು ಡೆಲಿಗೇಷನ್. ಸೊ ಡೆಲಿಗೇಷನ್ ಆಫ್ ಅಥಾರಿಟಿ ಅಂದರೆ ಅರ್ಥ, ಸೊ ನಮ್ಮಲ್ಲಿರುವಂತಹ ಡೆಲಿಗೇಷನ್, ನಮ್ಮಲ್ಲಿ ರೆಸ್ಪಾನ್ಸಿಬಿಲಿಟಿ ಅಥವಾ ಅಥಾರಿಟಿ ಅಂತ ಹೇಳಿದ್ರೆ ಡಿಸಿಷನ್ ಮೇಕಿಂಗ್ ಪವರ್ ಏನಿರುತ್ತೆ ಅದನ್ನು ನಾವು ಬೇರೆಯವರಿಗೆ ಸ್ವಲ್ಪ ಮಟ್ಟಿಗೆ ಅದನ್ನು ಬೇರೆಯವರ ಕೈಗೆ ಕೊಡುವಂಥದ್ದು. So it gives routine decision making power to his subordinates and can retain authority to deal with the exceptional situation. ಸೊ ಏನಾಗುತ್ತೆ, ಎಲ್ಲನೂ ನಾನೇ ಡೆಸಿಷನ್ ತಗೊಳ್ಬೇಕು. ಸೊ ಅದರ ಬದಲು ಡೆಲಿಗೇಷನ್, ನನ್ನ ಡಿಸಿಷನ್ ಮೇಕಿಂಗನ್ನು, ಅಥಾರಿಟಿ ಅನ್ನು ನಾನೇನು ಮಾಡುವಂಥದ್ದು, ನನ್ನ ಕೆಳಗೆ ಸಬಾರ್ಡಿನೇಟ್ಸ್ಗೆ ನಾನೇನು ಮಾಡುವಂಥದ್ದು, ಹ್ಯಾಂಡ್ ಓವರ್ ಮಾಡೋದು. ಸೊ ಆಗ ನಾನು ಒಬ್ಬನು ತಗೊಳ್ಳುವ ಡಿಸಿಷನ್ಗಿಂತ ಅವರು ಸೇರಿ ಅವರ ಐಡಿಯಾ ಕೂಡ ಬರುತ್ತೆ, ಅದರ ಜೊತೆ ನನ್ನ ಐಡಿಯಾ ಕೂಡ ಬರುತ್ತೆ. ಸೊ ಆವಾಗ ನಾವು ಎಫಿಷಿಯನ್ಸಿಯನ್ನು ಇಂಪ್ರೂವ್ ಮಾಡ್ಬೋದು ಅಂತೇಳಿ ಹೇಳುವಂಥದ್ದು. ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಈಸ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸ್ ಆ್ಯಂಡ್ ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್. ಆಪ್ಟಿಮಮ್, ಸೊ ಈ ವರ್ಡನ್ನು ಕೇಳಿರ್ತೀರ. ಆಪ್ಟಿಮಮ್ ಎಷ್ಟಾಗುತ್ತಾ ಅಷ್ಟು. Utilization of resources, usually men, material, machines are the money
are the main resources in the business. So in that, so the principles of management equip the manager to reduce the waste of all kinds. ಸೊ ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಮ್ಯಾನೇಜರನ್ನು ಅವನ ಎಫಿಷಿಯನ್ಸಿಯನ್ನು ಇಂಪ್ರೂವ್ ಮಾಡಿ ಅವನ ಕೆಳಗೆ ಇರುವಂಥ ಒಂದು ಟೈಮ್ ವೇಸ್ಟ್, ಆಲ್ ಕೈಂಡ್ಸ್ ಆಫ್ ವೇಸ್ಟೇಜ್, ಸುಮ್ಮನೆ ಆಗುವಂಥ ವೇಸ್ಟೇಜ್ಗಳನ್ನು ರಿಡ್ಯೂಸ್ ಮಾಡುವಂಥದ್ದು. ಇನ್ ದ ಕೇಸ್ ಆಫ್ ಮೆಟೀರಿಯಲ್ಸ್, ಸೊ ರಾ ಮೆಟೀರಿಯಲ್ಸ್ ನಮಗೆ ಬಂದಾಗ ಸೊ ಅದನ್ನು ಎಷ್ಟಾಗುತ್ತೋ ಅಷ್ಟು ಯುಟಿಲೈಸ್ ಮಾಡ್ಕೊಳ್ಳೋದು, ಆ ರಾ ಮೆಟೀರಿಯಲ್ಸ್ಗಳನ್ನು ವೇಸ್ಟೇ ಆಗದಾಗೆ ನೋಡ್ಕೊಳ್ಳುವಂಥದ್ದು. ಲೇಬರ್ ಟೈಮ್, ಸೊ ಫ್ಯಾಕ್ಟ್ರಿಲಿ ಕೆಲಸ ಮಾಡುವವರ ಲೇಬರ್ ಟೈಮ್ ಸುಮ್ಮನೆ ವೇಸ್ಟ್ ಆಗದ ಹಾಗೆ. ನಮಗೆ ಕೆಲವೊಂದು ಸರ್ತಿ ಅಭ್ಯಾಸ ಇದೆ ಆಚೆ ಈಚೆ ಹೋಗುವಂಥದ್ದು. ಅಮ್ಮ ಏನಾದರೂ ಕೆಲಸ ಕೊಟ್ಟರು ಅಂತ ಹೇಳಿದರೆ ನಾವು ಡೈರೆಕ್ಟಾಗಿ ಆ ಕೆಲಸ ಮಾಡೋಕ್ಕಿಂತ 10 ಸಲ ಆಚೆ ಹೋಗೋದು ಈಚೆ ಹೋಗೋದು, ಆಗ ಟೈಮ್ ಏನಾಗುತ್ತೆ ನಾವು ಕನ್ಸ್ಯೂಮ್ ಮಾಡ್ತೇವೆ. ಅದೇ ರೀತಿಯಲ್ಲಿ ಫ್ಯಾಕ್ಟ್ರಿಗಳಲ್ಲಿಯೂ ಕೂಡ ಅಷ್ಟೇ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ಜಾಸ್ತಿ ಸಮಯ ತಗೊಂಡು ಕೆಲಸ ಮಾಡುವ ಸಮಯವನ್ನು ಕಮ್ಮಿ ಮಾಡಿಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಅಂತಹ ವೇಸ್ಟೇಜ್ಗಳನ್ನು ರಿಡ್ಯೂಸ್ ಮಾಡುವಂಥ ಕೆಲಸವನ್ನು ಏನು ಮಾಡುತ್ತೆ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಇಟ್ಸ್ ಲೀಡ್ಸ್ ಟು ದ ಪ್ರೊಡಕ್ಷನ್ ಆಫ್ ಕ್ವಾಲಿಟಿ ಪ್ರಾಡಕ್ಟ್ಸ್ ವಿತ್ ದ ಮಿನಿಮಮ್ ಕಾಸ್ಟ್. ಸೊ ಯಾವಾಗ ನಾವು ರಿಸೋರ್ಸಸ್ಗಳನ್ನು ಅಲ್ಟಿಮೇಟಾಗಿ ಯೂಸ್ ಮಾಡ್ತೇವೆ, ಅಲಾಂಗ್ ವಿತ್ ದ್ಯಾಟ್ ವೆನ್ ವಿ ರಿಡ್ಯೂಸ್ ದ ಟೈಮ್, ಲೇಬರ್ ಟೈಮ್, ಇಟ್ ಲೀಡ್ಸ್ ಟು ಕ್ವಾಲಿಟಿ ಪ್ರಾಡಕ್ಟ್ ಆ್ಯಸ್ ವೆಲ್ ಆ್ಯಸ್ ಎಟ್ ದ ಮಿನಿಮಮ್ ಕಾಸ್ಟ್. ಯಾವಾಗ ಕಾಸ್ಟ್ ಕಮ್ಮಿ ಆಗುತ್ತೆ, ಯಾವಾಗ ವೇಸ್ಟೇಜ್ ಕಮ್ಮಿ ಆಗುತ್ತಾ, ಸೊ ಆವಾಗ ನಮಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ. ಅದರ ಜೊತೆ ಎಟ್ ಎ ಮಿನಿಮಮ್ ಕಾಸ್ಟ್, ಅದಕ್ಕೆ ತಗೊಳ್ಳುವಂಥ ಖರ್ಚು ಕೂಡ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ಇಟ್ ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ದ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಈಸ್ ಸೈಂಟಿಫಿಕ್ ಡಿಸಿಷನ್. ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಹೆಲ್ಪ್ಸ್ ಇನ್ ಥಾಟ್ಫುಲ್ ಡಿಸಿಷನ್ ಮೇಕಿಂಗ್. ಸೊ ಸೈಂಟಿಫಿಕ್ ಎಲ್ಲದಕ್ಕೂ ರೀಸನ್ ಆಗಿದೆ. ಸೈಂಟಿಫಿಕಲಿ ವಿತ್ ದ ಹೆಲ್ಪ್ ಆಫ್ ಯೂಸಿಂಗ್ ಸೈನ್ಸ್ ವಿ ಆರ್ ಟೇಕಿಂಗ್ ಡಿಸಿಷನ್. ಸೊ ಈ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಏನೇನು ಡಿಸಿಷನ್ ತಗೊಂಡ್ರೋ ಅದನ್ನು ಸೈಂಟಿಫಿಕ್ ವೇಯಲ್ಲಿ ಥಿಂಕ್ ಮಾಡಿ ಅದರ ಪ್ರಕಾರ ಡಿಸಿಷನ್ ತಗೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಎಂಫಸೈಸ್ ಲಾಜಿಕ್ ರಾದರ್ ದ್ಯಾನ್ ಬ್ಲೈಂಡ್ ಫೇತ್. ಸೊ ಇದನ್ನು ಏನು ಮಾಡುತ್ತೆ ಅಂತ ಹೇಳಿದರೆ, ಜಾಸ್ತಿ ಎಂಫಸೈಸ್ ಏನು ಮಾಡುತ್ತೆ, ಬ್ಲೈಂಡ್ ಥಿಂಕಿಂಗ್, ಸುಮ್ಮನೆ ಮೂಢನಂಬಿಕೆಯನ್ನು ಬಿಲೀವ್ ಮಾಡೋದಲ್ಲ, ಆ್ಯಕ್ಚುಲಿ ಇದಕ್ಕೆ ಕಾರಣ ಏನು, ಈ ಥರ ಮಾಡಿದರೆ ಏನಾಗುತ್ತೆ, ಸೊ ಅಂಥ ಕಾರಣಗಳನ್ನು ಇಟ್ಟು ಡೆಸಿಷನ್ ತಗೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ನಾಟ್ ಇನ್ ದ ಪ್ರೊಜೆಕ್ಷನ್, ಇಟ್ ಈಸ್ ಆನ್ prejudice. It taking principles are free from bias and prejudice. There is no bias. ಲೈಕ್ ಮೂಢನಂಬಿಕೆ ನಮಗಿರುತ್ತೆ. ಸೊ ನಾವು ರಾತ್ರಿ ಹೊತ್ತು ಉಗುರು ತೆಗಿಬಾರ್ದು ಅಂತ ಮನೆಯಲ್ಲಿ ಹೇಳ್ತಾರೆ. ಸೊ ದ್ಯಾಟ್ ಈಸ್ ಮೂಢನಂಬಿಕೆ. ಯಾಕೆ ಅಂತ ಕೇಳಿದ್ರೆ ಅವ್ರ ಹತ್ರ ಆನ್ಸರ್ ಇಲ್ಲ. ಮೇ ಬಿ ದರ್ ಈಸ್ ಅ ರೀಸನ್. ಸೊ ನಮಗೆ ಗೊತ್ತಿಲ್ಲ ಅಷ್ಟೇ, ಮೇ ಬಿ ರೀಸನ್ ಇರ್ಬೋದು ಏನು ಅಂತ ಹೇಳಿದರೆ, ಉಗುರು ತೆಗೆದ್ರೆ ನೆಲದ ಮೇಲೆ ಬೀಳುತ್ತೆ. ಸೊ ನೆಲದ ಮೇಲೆ ಬೀಳಿದ್ರೆ ನೀವು ಊಟ ಮಾಡುವಾಗ ಏನಾದರೂ ಮಿಕ್ಸ್ ಆಗ್ಬೋದು, ಹೊಟ್ಟೆ ಕೊಳಗ್ಬೋದು ಅನ್ನೋದು ರೀಸನಿಂದ ಮೇ ಬಿ ಮುಂಚಿನವರು ಹೇಳಿದ್ದಾರೆ ರಾತ್ರಿ ಹೊತ್ತು ಉಗುರು ತೆಗಿಬಾರ್ದು. ಬಟ್ ನಮಗೆ ಅದು ಗೊತ್ತಿಲ್ಲ, ನಾವು ಅದೊಂದು ಕೆಲವೊಂದು ಸರ್ತಿ ಹೇಳ್ತೇವೆ ನಾವು ಅದು ಮೂಢನಂಬಿಕೆ. ಸೊ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅಂತ ಹೇಳಿದರೆ, ಸೈಂಟಿಫಿಕ್ ಅಥವಾ ವಿತ್ ದ ಬೇಸ್ ಆಫ್ ಸೈಂಟಿಫಿಕ್ ಡೆಸಿಷನ್ ವಿ ಕ್ಯಾನ್ ಟೇಕ್. ಸೊ ಯಾವುದೇ ರೀತಿಯ ಮೂಢನಂಬಿಕೆಯಿಂದ ಅಲ್ಲ. ಸೊ ರೀಸನ್ ಇದೆ, ಅದರ ಕಾರಣ ಏನು ಅಂತ ಗೊತ್ತಿದೆ, ಅದರ ಬೇಸಿಸ್ ಮೇಲೆ ನಾವು ಡಿಸಿಷನನ್ನು ತಗೊಳ್ಳುವಂಥದ್ದು. ನೆಕ್ಸ್ಟ್, ಮೀಟಿಂಗ್ ಚೇಂಜಿಂಗ್ ಎನ್ವೈರ್ಮೆಂಟ್ ರಿಕ್ವೈರ್ಮೆಂಟ್. ಸೊ ಚೇಂಜಿಂಗ್ ಎನ್ವೈರ್ಮೆಂಟ್, ದಟ್ ಈಸ್ ಡೈನಾಮಿಕ್ ಒನ್, ಚೇಂಜ್ ಆಗುವಂತಹ ಎನ್ವೈರ್ಮೆಂಟಲ್ ರಿಕ್ವೈರ್ಮೆಂಟ್. ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಬೀಯಿಂಗ್ ಫ್ಲೆಕ್ಸಿಬಲ್. ಸೊ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಏನು, ಫ್ಲೆಕ್ಸಿಬಲ್, ಹೇಗಾಗಬೇಕು ಹಾಗೆ ಚೇಂಜ್ ಆಗುತ್ತೆ. ಹೆಲ್ಪ್ ಮ್ಯಾನೇಜರ್ ಟು ಮೀಟ್ ದ ಚೇಂಜಿಂಗ್ ರಿಕ್ವೈರ್ಮೆಂಟ್ ಆಫ್ ದ ಎನ್ವೈರ್ಮೆಂಟ್. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಮ್ಯಾನೇಜ್ಮೆಂಟ್ ಹೆಲ್ಪ್ ಮಾಡುತ್ತೆ ಮ್ಯಾನೇಜರಿಗೆ ಡೆಸಿಷನ್ ತಗೊಳ್ಳಿಕ್ಕೆ ಅಕಾರ್ಡಿಂಗ್ ಟು ದ ಚೇಂಜಸ್ ಇನ್ ದ ಎನ್ವೈರ್ಮೆಂಟ್. ಫಾರ್ ಎಕ್ಸಾಂಪಲ್, ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಎಂಫಸೈಸ್ ಡಿವಿಷನ್ ಆಫ್ ವರ್ಕರ್ ಆ್ಯಂಡ್ ಸ್ಪೆಷಲೈಸೇಷನ್. ಸೊ ಡಿವಿಷನ್ ಆಫ್ ವರ್ಕರ್ಸ್, ಸೊ ಟೋಟಲ್ ವರ್ಕರ್ಸನ್ನು ಗ್ರೂಪ್ ಆಗಿ ಡಿವೈಡ್ ಮಾಡುವಂಥದ್ದು. ಇಟ್ಸ್ ಲೀಡ್ಸ್ ಟು ಸ್ಪೆಷಲೈಸೇಷನ್.
ಸೊ ಯಾರು ಯಾವ ಏರಿಯಾದಲ್ಲಿ ಸ್ಪೆಷಲೈಸ್ ಆಗಿರ್ತಾರ ಅದಕ್ಕೆ ತಕ್ಕಂತೆ ಗ್ರೂಪ್ಗಳನ್ನು ಮಾಡೋದು ಮತ್ತು ಆ ಕೆಲಸವನ್ನು ಅವರಿಗೆ ವಹಿಸೋದು. ಇದರಿಂದ ಏನಾಗುತ್ತೆ, ಅವರ ಸ್ಪೆಷಲೈಸೇಷನ್ ಇಂಪ್ರೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮನ್ನೇ ಸ್ಪೋರ್ಟ್ಸ್ ಕ್ಯಾಟಗರಿ ಅಂತೇಳಿ ಯೋಚನೆ ಮಾಡುವ. ಸೊ ಫುಟ್ಬಾಲ್ ಆಡುವವನನ್ನು ಕ್ರಿಕೆಟ್ ಆಡಿಸಿದ್ರೆ ಆಗುತ್ತಾ? ಇಲ್ಲ. ಸೊ ಫುಟ್ಬಾಲನ್ನು ಆಡುವವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಅವರಿಗೆ ಫುಟ್ಬಾಲ್ ಆಟನೇ ಆಡಿಸಬೇಕು. ಆಗ ಅವರ ಎಫಿಷಿಯನ್ಸಿ ನಮಗೆ ತೋರುವಂಥದ್ದು. ಸೊ ಇಟ್ ಕ್ಯಾನ್ ಬಿ ಪಾಸಿಬಲ್ ಇನ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್, ಫುಲ್ಫಿಲ್ಲಿಂಗ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. Management principle also help the manager to fulfill the social responsibility, because we are doing the business in the society. So every business enterprises or business entity has to fulfill the responsibility towards the society. Like society comes all the persons who are involved in the society, like wage employees. For them we are paying the wage. The institution has to pay the fair wages to the employees. ಸೊ ಯಾರು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾರೆ ಅವರಿಗೆ ಕೊಡುವಂಥ ಸಂಬಳ ಏನಾಗಿರಬೇಕು, ಫೇರ್ ಆಗಿರಬೇಕು ಅಂತ ಹೇಳಿದರೆ ಅವ್ರಿಗೆ ದುಡಿಮೆಗೆ ತಕ್ಕಂತೆ ಸಂಬಳ ಅವರಿಗೆ ಕೊಡಬೇಕು. ವ್ಯಾಲ್ಯೂ ಟು ದ ಕಸ್ಟಮರ್ಸ್. ಸೊ ಯಾರು ನಮ್ಮಿಂದ ವಸ್ತುವನ್ನು ಪಡೆದುಕೊಳ್ತಾರೋ, ಸೊ ಇವಾಗ ನಾವು ಪ್ರಾಡಕ್ಟನ್ನು ಸೇಲ್ ಮಾಡ್ತಿದ್ದೇವೆ ಅಂತ ಹೇಳಿದರೆ ಅದನ್ನು ತಗೊಳ್ಳುವವರಿಗೆ ಏನು ಕೊಡಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು. ನಾವು ಕೊಟ್ಟ ಹಣಕ್ಕೆ ಸರಿಯಾಗಿ ಅವರು ಪ್ರಾಡಕ್ಟ್ ಅವರಿಗೆ ತಲುಪುವ ಹಾಗೆ ಮಾಡಬೇಕು. ಕೇರ್ ಫಾರ್ ಎನ್ವೈರ್ಮೆಂಟ್. ಅದು ಮಾತ್ರ ಅಲ್ಲ, ನಾವು ನಮ್ಮ ಪರಿಸರವನ್ನು ಕೂಡ ಏನು ಮಾಡಬೇಕು, ಬಗ್ಗೆ ಕಾಳಜಿ ವಹಿಸ್ಕೊಳ್ಬೇಕು. ಸೊ ನಿಮ್ಗೆ ಗೊತ್ತಿರ್ಬೋದು, ಮಂಗಳೂರುಗಳಲ್ಲಿ ಅಥವಾ ಎಲ್ಲೇ ಇರಲಿ, ಸೊ ಫ್ಯಾಕ್ಟ್ರಿಗಳು ಇರುವಲ್ಲಿ ಪರಿಸರಕ್ಕೆ ಹಾನಿ ಆಗಬಾರ್ದು ಅನ್ನೋಕ್ಕೋಸ್ಕರ ಅಲ್ಲಿ ಕಂಪಲ್ಸರಿಯಾಗಿ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ತುಂಬ ಗಿಡ ಮರಗಳನ್ನು ನೆಡಬೇಕು. ಯಾಕೆ ಅಂತ ಹೇಳಿದ್ರೆ ಅವರು ಕಲುಷಿತ ಗಾಳಿಯನ್ನು ಪರಿಸರಕ್ಕೆ ಬಿಟ್ಟಿರ್ತಾರೆ. ಸೊ ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ, ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಮಾಡಬೇಕು, ಅದಕ್ಕೋಸ್ಕರ ಗಿಡ ಮರಗಳನ್ನು ಬೆಳೆಸುವ ರೀತಿ ಆಗಿರ್ಬೋದು. ಸೊ ನಮ್ಗೆ ಗೊತ್ತಿರ್ಬೋದು, ಕೆಲವೊಂದು ಕಡೆ ನಾವು ನೋಡಿರ್ಬೋದು, ಬಸ್ ಸ್ಟ್ಯಾಂಡ್ ಕಡೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂಥದ್ದು. ಸೊ ಈ ರೀತಿ, ಅಥವಾ ಕೆಲವೊಂದು ಸಮ್ ಬಿಸ್ನೆಸ್ ಮೇ ಸ್ಟಾರ್ಟ್ ಆರ್ಗನೈಸೇಷನ್ ವಿಚ್ ಹೆಲ್ಪ್ಸ್ ದ ಆ್ಯನಿಮಲ್ಸ್, ಬರ್ಡ್ಸ್. ಸೊ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಇದೆ, ಅದು ಆ್ಯನಿಮಲ್ಸ್, ಬರ್ಡ್ಸ್ಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ಬಂದಿರುವಂಥ ಇನ್ಸ್ಟಿಟ್ಯೂಷನ್ಸ್ಗಳು ಇದೆ. ಇದೆಲ್ಲ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. Another significance of management principles of management is management training, education and research. So management principles are used as a basis for management training, education and research. So management training, so principles of management ಅನ್ನು ನಾವು ಆಸ್ ಎ ಟ್ರೈನಿಂಗ್. ಸೊ ಟ್ರೈನಿಂಗ್ ಮಾಡಲಿಕ್ಕೆ ಒಂದು ಆರ್ಗನೈಸೇಷನಲ್ಲಿ ಎಂಪ್ಲಾಯ್ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಏನು ಮಾಡಬೇಕು, ಟ್ರೈನಿಂಗ್ ಕೊಡಬೇಕು. ಸೊ ಆ ಟ್ರೈನಿಂಗ್ ಅನ್ನು ಕೊಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಇನ್ಪುಟ್ಸನ್ನು ಯಾವುದು ಕೊಡುತ್ತಂತೆ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಎಜುಕೇಷನ್ ಲೈಕ್ MBA, BBA ಅಂತ ಕೋರ್ಸ್ ಮಾಡುವವರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೀಲಿಕ್ಕಿರುತ್ತೆ. ಆ ಎಂಟ್ರೆನ್ಸ್ ಎಕ್ಸಾಮನ್ನು ವಿತ್ ದ ಹೆಲ್ಪ್ ಆಫ್ ದೀಸ್ ಪ್ರಿನ್ಸಿಪಲ್ಸ್ he can solve the problems in the examination and he may pass. Even in the research, so research ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಥಿಯೋರಿಟಿಕಲ್ ನಾಲೆಜ್ ಬೇಕು. that theoretical knowledge will provide by these books or principles. These are the significance of management. The next topic of this session is scientific management. What is scientific management? Scientific management means application of science for each and every events or elements of the management. So ಮ್ಯಾನೇಜ್ಮೆಂಟಿಗೆ ಆಗುವಂಥ ಎಲ್ಲ ಎಲಿಮೆಂಟನ್ನು ನಾವು ಸೈನ್ಸ್ನ ಮುಖಾಂತರ ಅಥವಾ ಸೈನ್ಸನ್ನು ಅಪ್ಲೈ ಮಾಡುವುದಕ್ಕೆ ಹೇಳುವಂಥದ್ದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. So once again, scientific management means application of science for each and every element of management. ಸೊ ಎಲ್ಲ ಮ್ಯಾನೇಜ್ಮೆಂಟ್ನ ಎಲಿಮೆಂಟಿಗೆ ಸೈನ್ಸನ್ನು ಅಪ್ಲೈ ಮಾಡೋದ್ರಿಂದ
ಮಾಡೋದಕ್ಕೆ ಹೇಳುವಂಥದ್ದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಫಾರ್ ಎಕ್ಸಾಂಪಲ್, ಸೊ ವೆನ್ ವಿ ಥ್ರೋ ಆ್ಯಪಲ್ ಟು ದ ಸ್ಕೈ, ಇಟ್ ಕಮ್ಸ್ ಟು ದ ಅರ್ತ್. ಸೊ ನಾವು ಆ್ಯಪಲನ್ನು ಮೇಲೆ ಎಸೆದ್ರೆ ಅದೇನು ಬರುತ್ತೆ, ಕೆಳಗೇ ಬರುತ್ತೆ. ಇದಕ್ಕೆ ರೀಸನ್ ಏನು? ಗ್ರಾವಿಟೇಷನ್ ಪವರ್ ಆಫ್ ದ ಅರ್ತ್. ಸೊ ಅದಕ್ಕೆ ಏನಿದೆ, ಸೈಂಟಿಫಿಕ್ ರೀಸನ್ಸ್ ಇದೆ. ಸೊ ಆ ಸೈನ್ಸನ್ನು ಮ್ಯಾನೇಜ್ಮೆಂಟಿಗೆ ಅಪ್ಲೈ ಮಾಡೋದಕ್ಕೆ ಹೇಳುವಂಥದ್ದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ದ ಡೆಫಿನೇಷನ್ಸ್ ಗಿವನ್ ಬೈ F.W. Taylor. The scientific management means knowing exactly what you want men to do and seeing that they do it in the best and cheapest way. ಸೊ F.W. ಟೇಲರ್ ಹೇಳುವ ಪ್ರಕಾರ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ನೋಯಿಂಗ್ ಎಕ್ಸಾಕ್ಟ್ಲಿ, ನಿಮಗೆ ಗೊತ್ತಿರಬೇಕು, ಎಕ್ಸಾಕ್ಟ್ಲಿ ಆಗಲಿ ವಾಟ್ ಯು ವಾಂಟ್, ನಿಮಗೆ ಗೊತ್ತಿರಬೇಕು ನಿಮಗೆ ಏನು ಬೇಕು. ಮೆಂಟ್ ಟು ಡೂ, ಸೊ ಒಬ್ಬ ಮನುಷ್ಯ ಏನು ಮಾಡಬೇಕು ಅಂಥೇಳಿ ನಿಂಗೆ ಗೊತ್ತಿರಬೇಕು. ಆ್ಯಂಡ್ ಸೀಯಿಂಗ್ ದ್ಯಾಟ್ ದೇ ಡೂ ಇನ್ ದ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ವೇ, ಮತ್ತು ನೀವು ನೋಡಬೇಕು ಅದು ಜನರು ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಮತ್ತು ಕಡಿಮೆ ಖರ್ಚಲ್ಲಿ ಮಾಡ್ತಿದ್ದಾರಾ ಅನ್ನೋದನ್ನು ಹೇಳೋದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಸೊ ಎಕ್ಸಾಕ್ಟ್ಲಿ ಗೊತ್ತಿರಬೇಕು, ನಂತರ ಕಡಿಮೆ ಖರ್ಚಲ್ಲಿ ಆಗುವಂಥ ರೀತಿಯಲ್ಲಿ ಮಾಡೋದಕ್ಕೆ ಹೇಳುವಂಥದ್ದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. There are 4 principles in scientific management. So it was given by F.W. Taylor. ಸೊ ಸೈಂಟಿಫಿಕ್ ಮ್ಯಾನೇಜ್ಮೆಂಟಲ್ಲಿ 4 ಪ್ರಿನ್ಸಿಪಲ್ಸ್ ಇದೆ. ಸೊ ಅದು ಯಾರು ಕೊಟ್ಟಿದ್ದಾರೆ? F.W. Taylor. F.W. Taylor, the F.W. means Frederick Winslow Taylor. So he was the American engineer, he was the American mechanical engineer. He gave the principles. So he is called as, or he is known as father of scientific management. Who is the father of scientific management? The father of scientific management is the F.W. Taylor, because he contributed the 4 principles to the scientific management. Actually, he was a mechanical engineer. So he started his experiment in the factory. On the basis of that, he gave the 4 principles. So he is known as a father of scientific management. ಸೊ ಇವರೇನು ಮಾಡಿದರು ಅಂತ ಹೇಳಿದ್ರೆ, ಅಮೇರಿಕಾದ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದರು. ಸೊ ಅವ್ರೇನು ಮಾಡಿದರು, ಅವರು ಕೆಲಸ ಮಾಡುವಾಗ ಅವರು ಎಕ್ಸ್ಪರಿಮೆಂಟ್ ಮಾಡಿ ಅದರ ಬೇಸಿಸ್ ಮೇಲೆ 4 ಪ್ರಿನ್ಸಿಪಲ್ಸನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಸೊ ಆ ಪ್ರಿನ್ಸಿಪಲ್ಸ್ಗಳನ್ನು ನಾವು ಹೇಳುವಂಥದ್ದು ದ ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಸೊ ಇದನ್ನು ಕೊಟ್ಟವರು F.W. ಟೇಲರ್. ಸೊ ಅದಕ್ಕೋಸ್ಕರ ಇವರನ್ನು ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರೆಯುವಂಥದ್ದು. Next, which are the principles of scientific management? The first principle of scientific management is science, not rule of thumb. Science, not rule of thumb. That means every job should be based on scientific inquiry, not on intuition, experience and hidden mess. ಸೊ ಇದರ ಪ್ರಕಾರ ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಎಕ್ಸಾಕ್ಟ್ಲಿ ಏನು ಆಗಬೇಕು, ಇನ್ ದ ಸೈಂಟಿಫಿಕ್ ಮೇ, ಸೈನ್ಸನ್ನು ಅಪ್ಲೈ ಮಾಡಿಯೇ ನಾವು ಕೆಲಸ ಮಾಡಬೇಕು. ನಾಟ್ ಇನ್ ಇಂಟ್ಯೂಷನ್, ಮೂಢನಂಬಿಕೆಯಲ್ಲಿ ಕೆಲಸ ಮಾಡೋದು ಅಲ್ಲ. ಅಥವಾ ಎಕ್ಸ್ಪೆರಿಮೆಂಟ್, ನಾವು ತುಂಬ ಸಮಯದಿಂದ ಈ ಥರ ಕೆಲಸ ಮಾಡ್ಕೊಂಡು ಅದೇ ರೀತಿ ಮಾಡಬೇಕು ಅಂತ ಹೇಳಿ ಮಾಡುವಂಥದ್ದಲ್ಲ. ಅಥವಾ ಏನೋ ಕನ್ಫ್ಯೂಷನ್ ಇಟ್ಕೊಂಡು ಮಾಡುವಂಥ ಕೆಲಸ ಅಲ್ಲ. ಇನ್ ದ ಪ್ಲೇಸ್ ಆಫ್ ರೂಲ್ ಆಫ್ ಥಂಬ್ ವಿ ಹ್ಯಾವ್ ಟು ಅಡಾಪ್ಟ್ ಸೈನ್ಸ್. ವಾಟ್ ಈಸ್ ರೂಲ್ ಆಫ್ ಥಂಬ್? ಸೊ ರೂಲ್ ಆಫ್ ಥಂಬ್ ಅಂತ ಹೇಳಿದರೆ ಏನು? ಸೊ ಥಂಬ್ ಅಂತ ಹೇಳಿದರೆ ಹೆಬ್ಬೆರಳು.
ಸೊ ನಮ್ಮ ಹೆಡ್ ಹೇಳಿದ ಹಾಗೇ ನಾವು ಕೇಳಬೇಕು ಅನ್ನೋದು ಅಲ್ಲ. ಫಾರ್ ಎಕ್ಸಾಂಪಲ್, ಒಂದು ಸ್ಟೋರಿ ಇದೆ. ಸೊ ಪೂಜೆ ಮಾಡುವಾಗ ಭಟ್ರು ಏನು ಮಾಡಿದರು ಅಂತ ಹೇಳಿದ್ರೆ ಬೆಕ್ಕನ್ನು ಪಕ್ಕಕ್ಕೆ ಕಟ್ಟಿದ್ರಂತೆ. ಸೊ ಅದು ಥಳಥಳಿಯಿಂದ ಪೂಜೆ ಮಾಡುವಾಗ ಬೆಕ್ಕನ್ನು ಸೈಡಿಗೆ ಕಟ್ಟುವಂಥದ್ದು. ಸೊ ನನ್ನ ಆ್ಯನ್ಸೆಸ್ಟರ್ ಮಾಡಿದರು, ಈಗ ನಾನು ಮಾಡುವಂಥದ್ದು. ನೆಕ್ಸ್ಟ್ ನನ್ನ ಮಕ್ಕಳು ಕೂಡ ಮಾಡುವಂಥದ್ದು. ಮೊಮ್ಮಕ್ಕಳು ಅದನ್ನು ಮಾಡ್ಕೊಂಡು ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ಆ್ಯಸ್ ರೂಲ್ ಆಫ್ ಥಂಬ್. ಸೊ ನನ್ನ ಪೇರೆಂಟ್ಸನ್ನು ಮಾಡಿದ್ದು ಅದನ್ನೇ ನಾನು ಫಾಲೋ ಅಪ್ ಮಾಡ್ತಿರೋದು, ಅದನ್ನು ನಾವು ಹೇಳುವಂಥದ್ದು ರೂಲ್ ಆಫ್ ಥಂಬ್. ಅದು ಯಾಕೆ ಮಾಡಿದರು ಅಂತ ಹೇಳಿ ಫೈಂಡ್ ಔಟ್ ಮಾಡಿ ನಂತರ ನೀವು ಅದನ್ನೇ ಕಂಟಿನ್ಯೂ ಮಾಡೋದಾದರೆ ಅದನ್ನು ಸೈಂಟಿಫಿಕ್ ವೇ ಅಂತೇಳಿ ಹೇಳುವಂಥದ್ದು. ಸೊ ಯಾಕೆ ಮಾಡಿದರು? ಈಗ ಬೆಕ್ಕನ್ನು ಕಟ್ಟಿದರು. ಸೊ ಯಾಕೆ ರೀಸನ್ ಅಂತ ಯಾರಾದರೂ ಕ್ವೆಶ್ಚನ್ ಮಾಡಿದಾರಾ? ಇಲ್ಲ. ಸೊ ಕ್ವೆಶ್ಚನ್ ಮಾಡಿದರೆ ಮೇ ಬಿ ರೀಸನ್ ಇರ್ಬೋದು. ಅವರಿಗೆ ಹೋಮ ಮಾಡುವಾಗ ಬೆಕ್ಕು ತೊಂದರೆ ಕೊಡ್ತದೆ ಅಂತ ಹೇಳಿಬಿಟ್ಟು ಅವರು ಬೆಕ್ಕನ್ನು ಕಟ್ಟಿರ್ಬೋದು. ಸೊ ಆ ರೀಸನ್ ಏನು ಅಂತ ತಿಳ್ಕೊಳ್ತಿದ್ರೆ ನೀವು ಕಂಟಿನ್ಯೂ ಮಾಡ್ತಾ ಇರಲಿಲ್ಲ. ದ್ಯಾಟ್ ಥಿಂಗ್ ಶುಡ್ ನೋ. ಸೊ ಏನು ಮಾಡಬೇಕು ಅಂತ ಹೇಳಿದರೆ, ನಾವು ಎಂಥ ಕೆಲಸ ಮಾಡಿದರೂ ಕೂಡ ಅದನ್ನು ಸೈಂಟಿಫಿಕ್ ವೇಯಲ್ಲಿ ಥಿಂಕ್ ಮಾಡಬೇಕು. ಮೂಢನಂಬಿಕೆಯಲ್ಲಿ ಕೆಲಸ ಮಾಡೋದು ಅಲ್ಲ. There is only one best method to maximize efficiency which can develop through work study analysis. ಸೊ ನಾವೇನು ಮಾಡ್ಬೋದು ಅಂತ ಹೇಳಿದರೆ, ದ ಬೆಸ್ಟ್ ಮೆಥಡ್ ಆಫ್ ಮ್ಯಾಕ್ಸಿಮೈಸ್ ಎಫಿಷಿಯನ್ಸಿ, ಒಂದು ಆರ್ಗನೈಸೇಷನ್ ಅಥವಾ ಮ್ಯಾನೇಜ್ಮೆಂಟಿದ್ದು ಎಫಿಷಿಯನ್ಸಿ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ನಾವು ಯಾವುದನ್ನು ಅಡಾಪ್ಟ್ ಮಾಡಬೇಕಂತೆ? ಸೊ ವರ್ಕ್ ಸ್ಟಡಿ ಅನಾಲಿಸಿಸ್. ಸೊ ವರ್ಕ್ ಸ್ಟಡಿ ಅನಾಲಿಸಿಸ್ ಏನು ಅಂತ ಹೇಳಿ ಟೆಕ್ನಿಕಲ್ಲಿ ನಾನು ಹೇಳ್ತೇನೆ. ಸೊ ಈಗ ಇನ್ ಡೀಟೇಲ್ ಹೇಳಲಿಕ್ಕೆ ಆಗೋದಿಲ್ಲ. ಇನ್ ದ ಟೆಕ್ನಿಕ್ಸಲ್ಲಿ ನಾನು ಆ ವರ್ಕ್ ಸ್ಟಡಿ ಅನಾಲಿಸಿಸ್ ಏನು ಅಂತ ಹೇಳಿ ನಾನು ಇನ್ ಡೀಟೇಲ್ ಹೇಳ್ತೇನೆ. ನೆಕ್ಸ್ಟ್ scientific principle is harmony, not discord. Harmony means peace. So harmony means peace, not discord. Discord means there is no fight among them. There should be peace between two parties, that is the worker and the manager, and both should realize that each one is important and the true interest of the two are one and the same. ಸೊ ಅವ್ರು ಏನು ಯೋಚನೆ ಮಾಡಬೇಕು ಅಂತ ಹೇಳಿದರೆ, ಇಬ್ಬರು ಕೂಡ ಇಂಪಾರ್ಟೆಂಟ್, ಇಬ್ಬರ ಇಂಟ್ರೆಸ್ಟ್ ಕೂಡ ಏನಾಗಿರಬೇಕು, ಒಂದು ಮತ್ತೊಂದರದ್ದು ಇಂಟ್ರೆಸ್ಟ್ ಒಂದೇ ಆಗಿರಬೇಕು. ಸೊ ದೆರ್ ಇಸ್ ಅ ನೀಡ್ ಆಫ್ ಮೆಂಟಲ್ ರೆವಲ್ಯೂಷನ್. ಸೊ ಟೇಲರ್ ಏನು ಹೇಳುವಂಥದ್ದು ಅಂತ ಹೇಳಿದರೆ ಮೆಂಟಲ್ ರೆವಲ್ಯೂಷನ್ ಅಂತ ಹೇಳಿದರೆ ಏನು ಹೇಳ್ಬೋದು ಅಂತ ಹೇಳಿದರೆ, ದ ಆ್ಯಟಿಟ್ಯೂಡ್ ಆಫ್ ದ ಬೋತ್ ದ ಪಾರ್ಟಿ ಶುಡ್ ಬಿ ಸೇಮ್, ಆರ್ there should be a complete change in the attitude for each other. ಸೊ ಏನಾಗಬೇಕು ಅಂತ, ಒಬ್ಬರು ಇನ್ನೊಬ್ಬರಿಗೆ ಇರುವಂತಹ ಆ್ಯಟಿಟ್ಯೂಡ್ ಏನಾಗಿರಬೇಕು ಅಂತ ಹೇಳಿದರೆ ಒಳ್ಳೆಯದಾಗಿರಬೇಕು, ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು. ಸೊ ಮ್ಯಾನೇಜರ್ ಇಲ್ಲ ಅಂತ ಹೇಳಿದರೆ ವರ್ಕರ್ಸ್ ಇಲ್ಲ, ವರ್ಕರ್ಸ್ ಇಲ್ಲ ಅಂತ ಹೇಳಿದರೆ ಮ್ಯಾನೇಜರ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಅವರ ಇಬ್ಬರ ಇಂಟ್ರೆಸ್ಟ್ ಕೂಡ ಸೇರಿ ಒಂದು ಇಂಟ್ರೆಸ್ಟ್ ಆಗಬೇಕು. ಸೊ ಮ್ಯಾನೇಜರರ ಡಿಸಿಷನ್ಗೆ ಯಾರು ರೆಸ್ಪೆಕ್ಟ್ ಕೊಡಬೇಕು? ವರ್ಕರ್ಸ್ಗೆ ಕೊಡಬೇಕು. ವರ್ಕರ್ಗೆ ಬೇಕಾದಂಥ ರೆಸ್ಪೆಕ್ಟನ್ನು ಯಾರು ಕೊಡಬೇಕು? ಮ್ಯಾನೇಜರ್ಸ್ಗಳು ಕೊಡಬೇಕು. ಯಾವಾಗ ಇಬ್ಬರ ಇಂಟ್ರೆಸ್ಟ್ಗಳು ಕೂಡ ಒಂದೇ ಆಗಿರುತ್ತೆ, ಅದು ಅದೇ ಕಂಪನಿಯ ಗೇನ್ ಆಗಿರುತ್ತೆ. ಸೊ ಇಟ್ ಲೀಡ್ಸ್ ಟು workers should work hard for the prosperity of the company. When both the parties are working together, then the prosperity of the company will be there. Next principle is cooperation, not individualism. Cooperation, not individualism. So individual is replacement by the cooperation. It is an extension of the harmony, not discard. ಸೊ ಇದನ್ನು ಹೇಳ್ಬೋದು ಅಂತ ಹೇಳಿದರೆ ಎಕ್ಸ್ಟೆನ್ಷನ್ ವರ್ಷನ್ ಆಫ್ ದ ಪ್ರೀವಿಯಸ್ ಪ್ರಿನ್ಸಿಪಲ್, ದಟ್ ಈಸ್ ಹಾರ್ಮೋನಿ, ನಾಟ್ ಡಿಸ್ಕಾರ್ಡ್. ಇನ್ ದಿಸ್, ಮ್ಯಾನೇಜ್ಮೆಂಟ್ ಆ್ಯಂಡ್ ವರ್ಕರ್ ಮಸ್ಟ್ ವರ್ಕ್ ಇನ್ ಕೋಆಪರೇಷನ್ ವಿತ್ ಈಚ್ ಅದರ್. ಸೊ ಇದರ ಪ್ರಕಾರ ಮ್ಯಾನೇಜ್ಮೆಂಟ್ ಏನು ಮಾಡಬೇಕು ಅಂತ ಹೇಳಿದರೆ, ಮ್ಯಾನೇಜ್ಮೆಂಟ್ ಮತ್ತು ಮ್ಯಾನೇಜರ್ ಇಬ್ಬರು ಕೂಡ
ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡಿ ಅಥವಾ ಕೋಆಪರೇಟ್ ಮಾಡಿ ಕೆಲಸ ಮಾಡಬೇಕು ಅಂತೇಳಿ. ಮ್ಯಾನೇಜ್ಮೆಂಟ್ ಶುಡ್ ವೆಲ್ಕಮ್ ದ ಸಜೆಷನ್. ಯಾವ ಥರ ಕೆಲಸ ಮಾಡುವಂಥದ್ದು? ಮ್ಯಾನೇಜ್ಮೆಂಟ್ ಶುಡ್ ವೆಲ್ಕಮ್ ದ ಸಜೆಷನ್ ಆಫ್ ದ ವರ್ಕರ್ಸ್. ಸೊ ಮ್ಯಾನೇಜ್ಮೆಂಟ್ ಪರ್ಸನ್ always to be ready for listening the suggestions or the opinion of the employees. ಸೊ ವರ್ಕರ್ಸ್ ಏನು ಹೇಳ್ತಾರೆ ಅದನ್ನು ಕೇಳುವಂತಹ ಮಟ್ಟಿಗೆ ಇರಬೇಕು ಯಾರು? ಡೈರೆಕ್ಟರ್ಸ್ ಆರ್ ದ ಮ್ಯಾನೇಜ್ಮೆಂಟ್ ಪೀಪಲ್. ನೆಕ್ಸ್ಟ್, ಆ್ಯಂಡ್ ದಿಸ್ ಶುಡ್ ಬಿ ರಿವಾರ್ಡ್ ಫಾರ್ ದಿಯರ್ ಗುಡ್ ಸಜೆಷನ್. ಇಫ್ ವರ್ಕರ್ಸ್ ಏನಾದರೂ ಸಜೆಷನ್ ಕೊಡ್ತಿದ್ದಾರೆ ಅಂತ ಹೇಳಿದರೆ ಆ ಸಜೆಷನ್ ನಿಜವಾಗ್ಲೂ ವರ್ತಿ ಅಂತ ಹೇಳಿದರೆ ಸೊ ವಿ ಶುಡ್ ರಿವಾರ್ಡ್ ದೆಮ್. ಸೊ ಒಂದು ಅವರಿಗೆ ಅಪ್ರಿಸಿಯೇಷನ್ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ನಿಮ್ಮನ್ನೇ ನೀವು ಯೋಚನೆ ಮಾಡಿ. ಸೊ ನಾವು ಏನಾದರೂ ಆ್ಯಸ್ ಎ ಓಕೆ ಐ ಆಮ್ ಅ ಟೀಚರ್ ಆ್ಯಂಡ್ ಐ ಆಮ್ ಸಾಲ್ವಿಂಗ್ ದ ಪ್ರಾಬ್ಲಮ್ ರಿಗಾರ್ಡಿಂಗ್ ದ ಅಕೌಂಟೆನ್ಸಿ. ಇಫ್ ಎನಿ ಮಿಸ್ಟೇಕ್ ಹ್ಯಾಪನ್ ಫ್ರಮ್ ಮೈ ಸೈಡ್, if you are saying that ma'am that is wrong, you should do this problem in this way, if the method is correct, then I have to appreciate your courage and the knowledge. ಸೊ ಅದೇ ರೀತಿ ಆರ್ಗನೈಸೇಷನಲ್ಲಿ ಕೂಡ ಅಷ್ಟೇ. ಸೊ ಅದರ ಜೊತೆ ಹೇಗೆ ಎಂಪ್ಲಾಯಿಗೆ ಮ್ಯಾನೇಜ್ಮೆಂಟ್ ಸಪೋರ್ಟ್ ಮಾಡುತ್ತೆ, ಎಂಪ್ಲಾಯಿ ಆಲ್ಸೋ ವಾಟ್ ದೇ ಹ್ಯಾವ್ ಟು ಡೂ, ವರ್ಕರ್ಸ್ ಶುಡ್ ನಾಟ್ ಗೋ ಫಾರ್ ದ ಸ್ಟ್ರೈಕ್. ಸೊ ಸುಮ್ಮನೆ ಸ್ಟ್ರೈಕ್ ಮಾಡುವಂಥದ್ದು ಕೆಲಸದಕ್ಕೆ ಯಾರು ಹೋಗಬಾರ್ದು? ವರ್ಕರ್ಸ್ಗಳು ಹೋಗಬಾರ್ದು. ಸೊ ವೆನ್ ಬೋತ್ ದ ಪಾರ್ಟೀಸ್ ಆರ್ ಕೋಆಪರೇಟಿವ್ ವಿತ್ ಒನ್ ಅಮಾಂಗ್, ದೆನ್ ಇಟ್ ಈಸ್ ಮೋರ್ ಬೆನಿಫಿಷಿಯಲ್. there should be a equal division of work. Along with that, there should be a equal division of work. ಸೊ ಮ್ಯಾನೇಜರ್ ಮತ್ತು ವರ್ಕರಿಗೆ ತುಂಬ ಕೆಲಸ ಇಟ್ಟು ಮ್ಯಾನೇಜರ್ಗೆ ಕೆಲಸ ಇಲ್ಲ ಅಂತ ಹೇಳಿದರೆ ಆಗೋದಿಲ್ಲ. ಮ್ಯಾನೇಜರ್ ಮತ್ತು ವರ್ಕರ್ಸ್ನ ಕೆಲಸ ಎರಡೂ ಕೂಡ ಏನಾಗಿರಬೇಕು? ಒಂದೇ ಸಮಾನ ಆಗಿರಬೇಕು. ಸೊ ಫಿಸಿಕಲ್ ಆಗಿ ಕೆಲಸ ಎಷ್ಟು ವರ್ಕರ್ಸ್ಗೆ ಕೊಡ್ತಾರೋ ಅಷ್ಟೇ ಮೆಂಟಲ್ ಕೆಲಸ ಯಾರಿಗಿರಬೇಕು? ಮ್ಯಾನೇಜರ್ಸ್ಗೆ ಇರುವಂಥದ್ದು. And the last principle of scientific management is development of each and every person to his or her greatest efficiency and prosperity. So workers should be selected carefully. So as per this principle, the workers or employees should be selected carefully. Then after selecting, job must be provided as per their qualification. So scientific management prakara, so each and every person to his or her greatest efficiency and prosperity. ಸೊ ಎಲ್ಲರೂ ಕೂಡ ಡೆವಲಪ್ಮೆಂಟ್ ಆಗಬೇಕು ಅವರ ಯೋಗ್ಯತೆಗೆ ತಕ್ಕಂತೆ, ಅವರ ಎಫಿಷಿಯನ್ಸಿಗೆ ತಕ್ಕಂತೆ. ಸೊ ಆರ್ಗನೈಸೇಷನಲ್ಲಿ ಎಂಪ್ಲಾಯಿಗಳನ್ನು ಸೆಲೆಕ್ಟ್ ಮಾಡಿದಾಗ ಆ ಸೆಲೆಕ್ಷನ್ಗೆ ಎಂಪ್ಲಾಯೀಸ್ಗಳ ಸೆಲೆಕ್ಷನ್ ಮಾಡುವಾಗ ಸೆಲೆಕ್ಟ್ ಆದ ನಂತರ ಎಂಪ್ಲಾಯಿಗಳಿಗೆ ಅವರ ಕ್ವಾಲಿಫಿಕೇಷನ್ಗೆ ತಕ್ಕಂತೆ ಕೆಲಸವನ್ನು ಕೊಡಬೇಕು. ಸೊ 10th ಪಾಸ್ ಆದಂತ ಹೇಳಿದರೆ ಅವನ ಕೆಲಸ ಯಾವುದಿದೆ ಅದನ್ನು ಕೊಡಬೇಕು. ಸೊ PUC ಅಂತ ಹೇಳಿದರೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಜಾಬನ್ನು ಅವರಿಗೆ ಕೊಡಬೇಕು ಅಂತ ಹೇಳಿ. ದೀಸ್ ಆರ್ ದ 4 ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಥ್ಯಾಂಕ್ ಯು.